ಬೆಂಗಳೂರು ಟ್ರಾಫಿಕ್ನ ನಾವು ತಡಿಬೇಕು, ನಾವು ಕರೆಕ್ಟ್ ಟೈಮ್ಗೆ ಆಫೀಸ್ಗೆ ಅಥವಾ ಮನೆಗೆ ಹೋಗಬೇಕು ಅಂತ ಹೇಳಿದರೆ ಈ ಪೀಕ್ ಅವರ್ಸಲ್ಲಿ ಟ್ರಾಫಿಕ್ನ ನಾವು ನಿಯಂತ್ರಿಸಕ್ಕಂತೂ ಆಗೋದೇ ಇಲ್ಲ. ಹಾಗಾಗಿ ನಾವು ಈ ಮೆಟ್ರೋ ಮೊರೆ ಹೋಗ್ತಾ ಇದ್ದೀವಿ. ಆದರೆ ಸಾಕಷ್ಟು ಜನ ಅವ್ರ ಜೀವನನ ಅಂತ್ಯ ಮಾಡಬೇಕು ಅಂತ ಹೇಳಿದರೆ ಈ ಮೆಟ್ರೋ ಮೊರೆ ಹೋಗ್ತಾ ಇದ್ದಾರೆ. ಮೆಟ್ರೋ ಟ್ರ್ಯಾಕ್ಗಳ ಮೇಲೆ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ BMRCL ಅವರು ಒಂದು ಚಿಂತನೆ ಮಾಡಿದ್ದಾರೆ. ಏನಪ್ಪ ಆ ಚಿಂತನೆ ಅಂತ ಹೇಳಿದರೆ ಈ PSD ನ ಇನ್ಸ್ಟಾಲ್ ಮಾಡೋದು ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ. ಏನಿದು PSD ಅಂತ ಹೇಳಿದ್ರೆ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ಸ್. ಏನಕ್ಕೆ ಈ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ಸ್ನ ಹಾಕಬೇಕು? ಹಾಕಿದ್ರೆ ಆತ್ಮಹತ್ಯೆಗಳ ಸಂಖ್ಯೆ ಕಮ್ಮಿ ಆಗುತ್ತಾ ಅಂತ ನೀವು ಕೇಳ್ಬೋದು. ಹೌದು, ಖಂಡಿತವಾಗ್ಲೂ ಆಗತ್ತೆ. ನಾವು ಈ ಬಾಲಿವುಡ್, ಹಾಲಿವುಡ್ ಮೂವೀಸಲ್ಲಿ ನೋಡಿರ್ಬೋದು, ಟ್ರ್ಯಾಕ್ಗೆ ಹಾಗೂ ನಾವು ಪ್ರಯಾಣಿಕರು ನಿಂತ್ಕೊಳ್ಳುವಂತಹ ಒಂದು ಜಾಗಕ್ಕೆ ಒಂದು ಸ್ಪೇಸ್, ಒಂದು ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ನ ಹಾಕ್ತಾರೆ. ಆ ಡೋರ್ನ ಹಾಕಿದಾಗ ಯಾವಾಗ ಮೆಟ್ರೋ ಬರುತ್ತೆ ಆಗ ಮಾತ್ರನೇ ಸ್ಕ್ರೀನ್ ಡೋರ್ಸ್ ಓಪನ್ ಆಗುತ್ತೆ, ಆಗ ಮಾತ್ರನೇ ಪ್ರಯಾಣಿಕರು ಒಳಗಡೆ ಹೋಗಬಹುದು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ಸ್ PSD ಇಲ್ಲ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಆಗಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಆತ್ಮಹತ್ಯೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಒಬ್ಬೊಬ್ಬರಾದ್ಮೇಲೆ ಈ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಅದು ಮೆಟ್ರೋ ಟ್ರ್ಯಾಕ್ಸ್ ಮೇಲೆ. ಆಗ ನಾವು ರೈಲ್ವೆ ಟ್ರ್ಯಾಕ್ಸ್ನ ಕೇಳ್ತಾ ಇದ್ವಿ, ಆದರೆ ಈಗ ಮೆಟ್ರೋ ಟ್ರ್ಯಾಕ್ಸ್ ಮೇಲೆ ಬಿದ್ದು ಅವ್ರ ಪ್ರಾಣನ ಕಳ್ಕೊತಾ ಇದ್ದಾರೆ. ಇದು ತುಂಬ ವಿಪರ್ಯಾಸ ಕೂಡ ಹೌದು. ಇದನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಬೇಕಂತ ಹೇಳಿದ್ರೆ BMRCL ಅವರು ಒಂದು ಯೋಜನೆನ ತರಬೇಕಂತ ನಿರ್ಧಾರ ಮಾಡಿದ್ದಾರೆ. ಇನ್ನು ಈ ಯೋಜನೆನ ತರಬೇಕು ಅಂತ ಹೇಳಿದ್ರೆ, ಈ PSD ಡೋರ್ಸ್ನ ಹಾಕಬೇಕು ಅಂತ ಹೇಳಿದ್ರೆ BMRCL ಅವ್ರಿಗೆ ಒಂದು ಸ್ಟೇಷನ್ಗೆ 8 ರಿಂದ 10 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇನ್ನು ಇವಾಗ ಹೊಸದಾಗಿ ಏನು ಈ ಪಿಂಕ್ ಲೈನ್ ನಾಗವಾರ ಇಂದ ಗೊಟ್ಟಿಗೆರೆ ಹಳ್ಳಿಗೆ, ಹಾಗೆ ಸಿಲ್ಕ್ ಬೋರ್ಡ್ ಇಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬ್ಲೂ ಲೈನ್ ಇಲ್ಲಿಗೆ ಈ ಯೋಜನೆನ ತರಬೇಕು, PSD ಡೋರ್ಸ್ನ ಹಾಕಬೇಕು ಅಂತ ಹೇಳಿ BMRCL ಅವರು ಚಿಂತನೆ ಮಾಡಿದ್ದಾರೆ. ಇದಕ್ಕೆ 152 ಕೋಟಿ ರೂಪಾಯಿನ ಗುತ್ತಿಗೆ ಕೂಡ ಕೊಟ್ಟಿದ್ದಾರೆ. ಬರೀ ಹೊಸ ಮೆಟ್ರೋ ಲೈನ್ಸ್ಗೆ ಹಾಕ್ತಾ ಇದ್ದೀರಾ, ಈಗಿರುವಂತಹ ಮೆಟ್ರೋ ಲೈನ್ಸ್ಗೂ ಹಾಕಿ ಅನ್ನೋದು ಪ್ರಯಾಣಿಕರ ಆಕ್ರೋಶ ಕೂಡ ಆಗಿದೆ. ಈಗ ಏನು ಗ್ರೀನ್ ಲೈನ್ ಹಾಗೂ ಪರ್ಪಲ್ ಲೈನ್ ಮೆಟ್ರೋ ಇದೆ, ಇಲ್ಲಿಗೆ ಹಾಕಬೇಕು ಅಂತ ಹೇಳಿದ್ರೆ ಒಂದು ಸ್ಟೇಷನ್ಗೆ 8 ರಿಂದ 10 ಕೋಟಿ ಖರ್ಚಾಗುತ್ತೆ. ಈ ಇಡೀ ಸ್ಟೇಷನ್ಸ್ಗೆ ಹಾಕಬೇಕು, ಪರ್ಪಲ್ ಹಾಗೂ ಗ್ರೀನ್ ಲೈನ್ ಮೆಟ್ರೋ ಇದಕ್ಕೆ ಹಾಕಬೇಕು ಅನ್ನೋದಾದ್ರೆ 700 ರಿಂದ 800 ಕೋಟಿ ರೂಪಾಯಿನ ಖರ್ಚು ಮಾಡಬೇಕಾಗತ್ತೆ BMRCL ಅವರು. ಇದು ತುಂಬಾ ಒತ್ತಡ ಆಗುತ್ತೆ BMRCL ಅವ್ರಿಗೆ ಈ PSD ಡೋರ್ಸ್ನ ಇನ್ಸ್ಟಾಲ್ ಮಾಡೋದಕ್ಕೆ. ಇಫ್ ಇನ್ ಕೇಸ್ ಅವ್ರು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ, ಈಗ ಹೊಸ ರೈಲ್ ಟ್ರ್ಯಾಕ್ಸ್ ಏನಾಗ್ತದೆ ಪಿಂಕ್ ಹಾಗೂ ಬ್ಲೂ ಕಡೆ, ಈಗ ಗ್ರೀನ್ ಹಾಗೂ ಪರ್ಪಲ್ ಅಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಪ್ರೆಷರ್ ಆಗುತ್ತೆ. ಹಾಗಾಗಿ ಮೆಟ್ರೋ ದರಾನ ಅಂದರೆ ಮೆಟ್ರೋ ಟಿಕೆಟ್ ದರಾನ ಜಾಸ್ತಿ ಮಾಡೋ ಪ್ಲ್ಯಾನ್ ಮಾಡಿದ್ದಾರೆ. ಇದು ಇಫ್ ಜಾಸ್ತಿ ಮಾಡಲೇಬೇಕಾಗತ್ತೆ, ಮಾಡಿಲ್ಲ ಅಂತ ಹೇಳಿದ್ರೆ ಇವರು ಬ್ಯಾಂಕಲ್ಲಿ ಸಾಲ ತಗೋಬೇಕಾಗತ್ತೆ. ಬ್ಯಾಂಕಲ್ಲಿ 700 ರಿಂದ 800 ಕೋಟಿ ಸಾಲ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಡ್ಡಿ ಕೂಡ ಕಟ್ಟಬೇಕಾಗತ್ತೆ. ಅದೇ ಟಿಕೆಟ್ ದರ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರೆ ಆಗ ಅವರು ಹೊಂದಿಸ್ಬೋದಾಗಿದೆ ದುಡ್ಡನ್ನ. ಪ್ರಯಾಣಿಕರ ಹತ್ರ ಏನು ಕಲೆಕ್ಟ್ ಮಾಡ್ಕೊತಾರೆ ಟಿಕೆಟ್ ದರ ಜಾಸ್ತಿ ಮಾಡಿ, ಅದರಿಂದ ಈ PSD ಡೋರ್ಸ್ನ ಇನ್ಸ್ಟಾಲ್ ಮಾಡ್ಬೋದು ಅನ್ನೋದು BMRCL ಅವರ ಚಿಂತನೆ ಕೂಡ ಆಗಿದೆ. ಏನು ಮಾಡ್ತಾರೆ ಅಂತ ಹೇಳಿ ನಾವು ಕೂಡ ಕಾದು ನೋಡಬೇಕಾಗಿದೆ. ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ, ರಾಜ್ಯಗಳಲ್ಲಿ ಈ PSD ಡೋರ್ಸ್ ಇದೆ. ನಮ್ಮ ಬೆಂಗಳೂರಲ್ಲಿ ಬಂದರೂ ಕೂಡ ಆತ್ಮಹತ್ಯೆ ಪ್ರಕರಣಗಳನ್ನು ತಡೆಗಟ್ಟಬಹುದು ಅನ್ನೋದು BMRCL ಅವರ ಚಿಂತನೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಗಿರಿ ಬಾಬು ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.